ಅವರು ಮಹಾ ಮಾನವತಾವಾದಿ, ಸಮಾನತೆಯ ಹರಿಕಾರ, ನಾಡಿನ ಸಾಂಸ್ಕೃತಿಕ ನಾಯಕ. ಇಂತಹ ನಾಯಕರಿಗೆ ಸರ್ಕಾರ ಮಹಾ ಗೌರವ ಸಲ್ಲಿಸೋಕೆ ಮುಂದಾಗಿದೆ. 2 ದಿನಗಳ ಕಾಲ ಬಸವಣ್ಣನವರ ವಚನ, ತತ್ವ, ಜೀವನ ದರ್ಶನ ಮರುಸೃಷ್ಟಿಯಾಗಲಿದೆ. ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ. ರಾಜ್ಯ ಸರ್ಕಾರದಿಂದ ಅದ್ದೂರಿ ಕಾರ್ಯಕ್ರಮ. ಒಂದು ಕಡೆ ಸಚಿವರು, ಅಧಿಕಾರಿಗಳು, ಇನ್ನೊಂದೆಡೆ ನಾಡಿನ ಸ್ವಾಮೀಜಿಗಳು, ಪ್ರಗತಿಪರ ಚಿಂತಕರು, ಬಸವ ತತ್ವ ಆರಾಧಕರು ಇವರೆಲ್ಲರೂ ಸೇರಿರೋದು ಬಾಗಲಕೋಟೆ ಜಿಲ್ಲೆ ಹನಗೂಂದ ತಾಲೂಕಿನ ಕೂಡಲ ಸಂಗಮದಲ್ಲಿ. ಬಸವೇಶ್ವರರ ಐಕ್ಯ ಮಂಟಪವಿರೋ ಕೂಡಲ ಸಂಗಮ ಪವಿತ್ರ ಧಾರ್ಮಿಕ ಸ್ಥಳದಲ್ಲಿ ಒಂದು. ಇಂತಹ ಸನ್ನಿಧಾನದಲ್ಲಿ ಈ ತಿಂಗಳ ಅಂತ್ಯ ಇದೇ ಏಪ್ರಿಲ್ 29 ಮತ್ತು 30ರಂದು ಬಸವ ಜಯಂತಿ ನಡೆಯಲಿದೆ. ಈ ವೇಳೆ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಜರುಗಲಿದೆ. ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕಾಗಿಯೇ ನಿನ್ನೆ ಕಾರ್ಯಕ್ರಮದ ರೂಪುರೇಷೆಯ 2ನೇ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಏಪ್ರಿಲ್ 29ರಂದು 4 ಗೋಷ್ಠಿಗಳು ಇರಲಿವೆ. ಸಂಜೆ ಬಸವಣ್ಣನವರ ನಾಟಕ ಪ್ರದರ್ಶನ ಇರಲಿದೆ ಅಂತ ತಿಳಿಸಿದರು. ಏಪ್ರಿಲ್ 30ರಂದು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜೊತೆಗೆ ಸಾಂಸ್ಕೃತಿಕ ನಾಯಕ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಬರೀ ಘೋಷಣೆ ಆಗಿ ಉಳಿತು. ಆ ಕಾರ್ಯಕ್ರಮದ ಅದನ್ನೇನಾದರೂ ರಾಜ್ಯಕ್ಕೆ ಪರಿಚಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಈ ಕೂಡಲ ಸಂಗಮದಲ್ಲಿ ಸರ್ವಧರ್ಮ ಸಂಸತ್ತು ಅಂತ ಘೋಷಣೆಯನ್ನು ಮಾಡಿ ಆ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಈಗಾಗಲೇ ಉತ್ಸವ ಆಚರಣೆ ಹಿನ್ನೆಲೆ 11 ಸಮಿತಿಗಳನ್ನು ಮಾಡಲಾಗಿದೆ. ಏಪ್ರಿಲ್ 16ರಂದು ಸಿಎಂ ಬೆಂಗಳೂರಿನಲ್ಲಿ ವೈಭವದ ಸ್ತಬ್ಧ ಚಿತ್ರ ಬಿಡುಗಡೆ ಮಾಡಲಿದ್ದಾರೆ. ಟ್ಯಾಬ್ಲೋ ಮೂಲಕ ರಾಜ್ಯಾದ್ಯಂತ ವೈಭವದ ಪ್ರಚಾರ ನಡೆಸಲಾಗುತ್ತೆ. ಕಾರ್ಯಕ್ರಮಕ್ಕೆ 1.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು, ತನ್ಮೂಲಕ ಸಾಮರಸ್ಯ ಬದುಕನ್ನು ನಾವು ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಜನತೆಗೆ ತಿಳಿಸಲಿಕ್ಕೆ ಇದು ಸಾಧ್ಯ ಆಗ್ತಾಯಿದೆ. ಅದರಿಂದ 2 ದಿವಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿಗಳಲ್ಲಿ ಬಹು ಪ್ರಾಮುಖ್ಯವಾದ ವಿಷಯಗಳ ಚರ್ಚೆಗಳಾಗ್ತವೆ. ಇನ್ನು ಹುನಗುಂದ ಶಾಸಕ ಕಾಶಪ್ಪನವರು ಇನ್ನು ಮುಂದೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಯಲಿದೆ ಅಂತ ತಿಳಿಸಿದರು. ಪ್ರತಿಯೊಂದು ನಮ್ಮ ಪೂಜ್ಯರ ಒಂದು ನೇತೃತ್ವದಲ್ಲಿ, ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈಗಾಗಲೇ ನಮ್ಮ ಸಚಿವರು ಹೇಳಿದ ಹಾಗೆ ಈ ಒಂದು ನಾಡಿಗೆ ಒಂದು ಹೊಸ ಚಿಂತನೆ. ಯಾಕಂದರೆ ಬಹುತೇಕ ಈ ನಾಡಿನಲ್ಲಿ 12ನೇ ಶತಮಾನದ ಅನ್ನ ಬಸವಣ್ಣನವರು, ಬಸವಾದಿ ಪ್ರಮುಖರು, ಬಸವಾದಿ ಶರಣರು ಇವತ್ತು ನಡೆದಾಡುವಂಥ ಒಂದು ಪವಿತ್ರವಾದ ಭೂಮಿ. ಒಟ್ಟಿನಲ್ಲಿ ಏಕತೆಯ ಹರಿಕಾರ, ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣನಿಗೆ ವೈಭವದ ಮೂಲಕ ಮಹಾಗೌರವ ಸಲ್ಲಿಸಲಾಗ್ತಿದೆ. ಇದು ಈ ನಾಡಿನ ಶರಣರಿಗೆ ಹಾಗೂ ಬಸವ ಭಕ್ತರಿಗೆ ಖುಷಿ ತಂದಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅವರು ಮಹಾ ಮಾನವತಾವಾದಿ, ಸಮಾನತೆಯ ಹರಿಕಾರ, ನಾಡಿನ ಸಾಂಸ್ಕೃತಿಕ ನಾಯಕ. ಇಂತಹ ನಾಯಕರಿಗೆ ಸರ್ಕಾರ ಮಹಾ ಗೌರವ ಸಲ್ಲಿಸೋಕೆ ಮುಂದಾಗಿದೆ. 2 ದಿನಗಳ ಕಾಲ ಬಸವಣ್ಣನವರ ವಚನ, ತತ್ವ, ಜೀವನ ದರ್ಶನ ಮರುಸೃಷ್ಟಿಯಾಗಲಿದೆ. ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ. ರಾಜ್ಯ ಸರ್ಕಾರದಿಂದ ಅದ್ದೂರಿ ಕಾರ್ಯಕ್ರಮ. ಒಂದು ಕಡೆ ಸಚಿವರು, ಅಧಿಕಾರಿಗಳು, ಇನ್ನೊಂದೆಡೆ ನಾಡಿನ ಸ್ವಾಮೀಜಿಗಳು, ಪ್ರಗತಿಪರ ಚಿಂತಕರು, ಬಸವ ತತ್ವ ಆರಾಧಕರು ಇವರೆಲ್ಲರೂ ಸೇರಿರೋದು ಬಾಗಲಕೋಟೆ ಜಿಲ್ಲೆ ಹನಗೂಂದ ತಾಲೂಕಿನ ಕೂಡಲ ಸಂಗಮದಲ್ಲಿ. ಬಸವೇಶ್ವರರ ಐಕ್ಯ ಮಂಟಪವಿರೋ ಕೂಡಲ ಸಂಗಮ ಪವಿತ್ರ ಧಾರ್ಮಿಕ ಸ್ಥಳದಲ್ಲಿ ಒಂದು. ಇಂತಹ ಸನ್ನಿಧಾನದಲ್ಲಿ ಈ ತಿಂಗಳ ಅಂತ್ಯ ಇದೇ ಏಪ್ರಿಲ್ 29 ಮತ್ತು 30ರಂದು ಬಸವ ಜಯಂತಿ ನಡೆಯಲಿದೆ. ಈ ವೇಳೆ
ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಜರುಗಲಿದೆ. ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕಾಗಿಯೇ ನಿನ್ನೆ ಕಾರ್ಯಕ್ರಮದ ರೂಪುರೇಷೆಯ 2ನೇ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಏಪ್ರಿಲ್ 29ರಂದು 4 ಗೋಷ್ಠಿಗಳು ಇರಲಿವೆ. ಸಂಜೆ ಬಸವಣ್ಣನವರ ನಾಟಕ ಪ್ರದರ್ಶನ ಇರಲಿದೆ ಅಂತ ತಿಳಿಸಿದರು. ಏಪ್ರಿಲ್ 30ರಂದು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜೊತೆಗೆ ಸಾಂಸ್ಕೃತಿಕ ನಾಯಕ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಬರೀ ಘೋಷಣೆ ಆಗಿ ಉಳಿತು. ಆ ಕಾರ್ಯಕ್ರಮದ ಅದನ್ನೇನಾದರೂ ರಾಜ್ಯಕ್ಕೆ ಪರಿಚಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಈ ಕೂಡಲ ಸಂಗಮದಲ್ಲಿ ಸರ್ವಧರ್ಮ ಸಂಸತ್ತು ಅಂತ ಘೋಷಣೆಯನ್ನು ಮಾಡಿ ಆ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಈಗಾಗಲೇ ಉತ್ಸವ ಆಚರಣೆ ಹಿನ್ನೆಲೆ 11 ಸಮಿತಿಗಳನ್ನು ಮಾಡಲಾಗಿದೆ. ಏಪ್ರಿಲ್ 16ರಂದು ಸಿಎಂ ಬೆಂಗಳೂರಿನಲ್ಲಿ ವೈಭವದ ಸ್ತಬ್ಧ ಚಿತ್ರ ಬಿಡುಗಡೆ ಮಾಡಲಿದ್ದಾರೆ. ಟ್ಯಾಬ್ಲೋ ಮೂಲಕ ರಾಜ್ಯಾದ್ಯಂತ ವೈಭವದ ಪ್ರಚಾರ ನಡೆಸಲಾಗುತ್ತೆ. ಕಾರ್ಯಕ್ರಮಕ್ಕೆ 1.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು, ತನ್ಮೂಲಕ ಸಾಮರಸ್ಯ ಬದುಕನ್ನು ನಾವು ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಜನತೆಗೆ ತಿಳಿಸಲಿಕ್ಕೆ ಇದು ಸಾಧ್ಯ ಆಗ್ತಾಯಿದೆ. ಅದರಿಂದ 2 ದಿವಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿಗಳಲ್ಲಿ ಬಹು ಪ್ರಾಮುಖ್ಯವಾದ ವಿಷಯಗಳ ಚರ್ಚೆಗಳಾಗ್ತವೆ. ಇನ್ನು ಹುನಗುಂದ ಶಾಸಕ ಕಾಶಪ್ಪನವರು ಇನ್ನು ಮುಂದೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಯಲಿದೆ ಅಂತ ತಿಳಿಸಿದರು. ಪ್ರತಿಯೊಂದು ನಮ್ಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈಗಾಗಲೇ ನಮ್ಮ ಸಚಿವರು ಹೇಳಿದ ಹಾಗೆ ಈ ಒಂದು ನಾಡಿಗೆ ಒಂದು ಹೊಸ ಚಿಂತನೆ. ಯಾಕಂದರೆ ಬಹುತೇಕ ಈ ನಾಡಿನಲ್ಲಿ 12ನೇ ಶತಮಾನದ ಅನ್ನ ಬಸವಣ್ಣನವರು, ಬಸವಾದಿ ಪ್ರಮುಖರು, ಬಸವಾದಿ ಶರಣರು ಇವತ್ತು ನಡೆದಾಡುವಂಥ ಒಂದು ಪವಿತ್ರವಾದ ಭೂಮಿ. ಒಟ್ಟಿನಲ್ಲಿ ಏಕತೆಯ ಹರಿಕಾರ ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣನಿಗೆ ವೈಭವದ ಮೂಲಕ ಮಹಾಗೌರವ ಸಲ್ಲಿಸಲಾಗ್ತಿದೆ. ಇದು ಈ ನಾಡಿನ ಶರಣರಿಗೆ ಹಾಗೂ ಬಸವ ಭಕ್ತರಿಗೆ ಖುಷಿ ತಂದಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಅವರು ಮಹಾ ಮಾನವತಾವಾದಿ, ಸಮಾನತೆಯ ಹರಿಕಾರ, ನಾಡಿನ ಸಾಂಸ್ಕೃತಿಕ ನಾಯಕ. ಇಂತಹ ನಾಯಕರಿಗೆ ಸರ್ಕಾರ ಮಹಾ ಗೌರವ ಸಲ್ಲಿಸೋಕೆ ಮುಂದಾಗಿದೆ. 2 ದಿನಗಳ ಕಾಲ ಬಸವಣ್ಣನವರ ವಚನ, ತತ್ವ, ಜೀವನ ದರ್ಶನ ಮರುಸೃಷ್ಟಿಯಾಗಲಿದೆ. ಕೂಡಲ ಸಂಗಮದಲ್ಲಿ ಬಸವಾದಿ ಶರಣರ ವೈಭವ. ರಾಜ್ಯ ಸರ್ಕಾರದಿಂದ ಅದ್ದೂರಿ ಕಾರ್ಯಕ್ರಮ. ಒಂದು ಕಡೆ ಸಚಿವರು, ಅಧಿಕಾರಿಗಳು, ಇನ್ನೊಂದೆಡೆ ನಾಡಿನ ಸ್ವಾಮೀಜಿಗಳು, ಪ್ರಗತಿಪರ ಚಿಂತಕರು, ಬಸವ ತತ್ವ ಆರಾಧಕರು ಇವರೆಲ್ಲರೂ ಸೇರಿರೋದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ. ಬಸವೇಶ್ವರರ ಐಕ್ಯ ಮಂಟಪವಿರೋ ಕೂಡಲ ಸಂಗಮ ಪವಿತ್ರ ಧಾರ್ಮಿಕ ಸ್ಥಳದಲ್ಲಿ ಒಂದು. ಇಂತಹ ಸನ್ನಿಧಾನದಲ್ಲಿ ಈ ತಿಂಗಳ ಅಂತ್ಯ ಇದೇ ಏಪ್ರಿಲ್ 29 ಮತ್ತು 30ರಂದು ಬಸವ ಜಯಂತಿ ನಡೆಯಲಿದೆ. ಈ ವೇಳೆ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಜರುಗಲಿದೆ. ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದಕ್ಕಾಗಿಯೇ ನಿನ್ನೆ ಕಾರ್ಯಕ್ರಮದ ರೂಪುರೇಷೆಯ 2ನೇ ಸಭೆ ನಡೆಯಿತು. ಈ ವೇಳೆ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಏಪ್ರಿಲ್ 29ರಂದು 4 ಗೋಷ್ಠಿಗಳು ಇರಲಿವೆ. ಸಂಜೆ ಬಸವಣ್ಣನವರ ನಾಟಕ ಪ್ರದರ್ಶನ ಇರಲಿದೆ ಅಂತ ತಿಳಿಸಿದರು. ಏಪ್ರಿಲ್ 30ರಂದು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಜೊತೆಗೆ ಸಾಂಸ್ಕೃತಿಕ ನಾಯಕ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ ಎಂದರು. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ ಮೇಲೆ ಬರೀ ಘೋಷಣೆ ಆಗಿ ಉಳಿತು. ಆ ಕಾರ್ಯಕ್ರಮದ ಅದನ್ನೇನಾದರೂ ರಾಜ್ಯಕ್ಕೆ ಪರಿಚಯಿಸಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದರು. ಈ ಕೂಡಲ ಸಂಗಮದಲ್ಲಿ ಸರ್ವಧರ್ಮ ಸಂಸತ್ತು ಅಂತ ಘೋಷಣೆಯನ್ನು ಮಾಡಿ ಆ ಕಾರ್ಯಕ್ರಮ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ವಿ. ಈಗಾಗಲೇ ಉತ್ಸವ ಆಚರಣೆ ಹಿನ್ನೆಲೆ 11 ಸಮಿತಿಗಳನ್ನು ಮಾಡಲಾಗಿದೆ. ಏಪ್ರಿಲ್ 16ರಂದು ಸಿಎಂ ಬೆಂಗಳೂರಿನಲ್ಲಿ ವೈಭವದ ಸ್ತಬ್ಧ ಚಿತ್ರ ಬಿಡುಗಡೆ ಮಾಡಲಿದ್ದಾರೆ.
ಟ್ಯಾಬ್ಲೋ ಮೂಲಕ ರಾಜ್ಯಾದ್ಯಂತ ವೈಭವದ ಪ್ರಚಾರ ನಡೆಸಲಾಗುತ್ತೆ. ಕಾರ್ಯಕ್ರಮಕ್ಕೆ 1.5 ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ತತ್ವ ಆದರ್ಶಗಳನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು, ತನ್ಮೂಲಕ ಸಾಮರಸ್ಯ ಬದುಕನ್ನು ನಾವು ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಜನತೆಗೆ ತಿಳಿಸಲಿಕ್ಕೆ ಇದು ಸಾಧ್ಯ ಆಗ್ತಾಯಿದೆ. ಅದರಿಂದ 2 ದಿವಸ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿಗಳಲ್ಲಿ ಬಹು ಪ್ರಾಮುಖ್ಯವಾದ ವಿಷಯಗಳ ಚರ್ಚೆಗಳಾಗ್ತವೆ. ಇನ್ನು ಹುನಗುಂದ ಶಾಸಕ ಕಾಶಪ್ಪನವರು ಇನ್ನು ಮುಂದೆ ಪ್ರತಿ ವರ್ಷವೂ ಈ ಕಾರ್ಯಕ್ರಮ ಮುಂದುವರಿಯಲಿದೆ ಅಂತ ತಿಳಿಸಿದರು. ಪ್ರತಿಯೊಂದು ನಮ್ಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಲಿದೆ. ಈಗಾಗಲೇ ನಮ್ಮ ಸಚಿವರು ಹೇಳಿದ ಹಾಗೆ ಈ ಒಂದು ನಾಡಿಗೆ ಒಂದು ಹೊಸ ಚಿಂತನೆ, ಯಾಕಂದರೆ ಬಹುತೇಕ ಈ ನಾಡಿನಲ್ಲಿ 12ನೇ ಶತಮಾನದ ಅನ್ನ ಬಸವಣ್ಣನವರು, ಬಸವಾದಿ ಪ್ರಮುಖರು, ಬಸವಾದಿ ಶರಣರು ಇವತ್ತು ನಡೆದಾಡುವಂಥ ಒಂದು ಪವಿತ್ರವಾದ ಭೂಮಿ. ಒಟ್ಟಿನಲ್ಲಿ ಏಕತೆಯ ಹರಿಕಾರ ಸಾಮಾಜಿಕ ಕ್ರಾಂತಿಕಾರಿ ಬಸವಣ್ಣನಿಗೆ ವೈಭವದ ಮೂಲಕ ಮಹಾಗೌರವ ಸಲ್ಲಿಸಲಾಗ್ತಿದೆ. ಇದು ಈ ನಾಡಿನ ಶರಣರಿಗೆ ಹಾಗೂ ಬಸವ ಭಕ್ತರಿಗೆ ಖುಷಿ ತಂದಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.